ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕನಸಿನ ಸೂರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ನಾವಿವತ್ತು ಬೆಂಗಳೂರಿನ ಆರ್ಟಿ ನಗರದಲ್ಲಿರುವಂತಹ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನಲ್ಲಿದ್ದೀವಿ. ಈ ಒಂದು ಟ್ರಸ್ಟ್ ಬೆಳೆದು ಬಂದ ರೀತಿ ಹೇಗೆ, ಹಾಗೆ ಈ ಟ್ರಸ್ಟಿನ ಪ್ರೆಸಿಡೆಂಟ್ ಸಾಮಾನ್ಯ ವ್ಯಕ್ತಿಯಾಗಿ BSNL ಅಲ್ಲಿ ಮೊದಲು ಕೆಲಸವನ್ನು ಆರಂಭ ಮಾಡಿ ಹಾಗೆ ಜನನಾಯಕನಾಗಿ ಮುಂದೆ ಮಿಡಲ್ ಕ್ಲಾಸ್ ಹಾಗೆ ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ಸಹಕಾರಿಯಾಗಬೇಕು, ಸೋಷಿಯಲ್ ಸರ್ವಿಸನ್ನು ನಾನು ಮಾಡಬೇಕು, ಸಮಾಜಕ್ಕೆ ನನ್ನಿಂದ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಈ ಒಂದು ಟ್ರಸ್ಟನ್ನು ಆರಂಭ ಮಾಡಿದ್ರು. ಟ್ರಸ್ಟಿನ ಮುಖ್ಯವಾದ ಉದ್ದೇಶ ಏನು ಅಂತಂದರೆ, ಇದರ ಧ್ಯೇಯ ಏನು ಅಂತಂದರೆ ಲೋವರ್ ಹಾಗೆ ಮಿಡಲ್ ಕ್ಲಾಸ್ ಜನತೆಗೆ ಅಫೋರ್ಡಬಲ್ ಬೆಲೆಯಲ್ಲಿ ಅವರದ್ದೇ ಆದ ಒಂದು ಸೂರನ್ನು ನೀಡಬೇಕು ಅಂತ. ಹಾಗೆ ಯಾಕೆ ಈ ಒಂದು ಐಡಿಯಾ ಇವ್ರಿಗೆ ಬಂತು, ಇದೆಲ್ಲವನ್ನು ಅವ್ರ ಹತ್ರ ಕೇಳಿಕೊಂಡು ಮಾತಾಡ್ತಾ ಹೋಗೋಣ. ಅವರು ನಡೆದು ಬಂದಂತಹ ಹಾದಿ, ಹಾಗೆ ಸರು ಜಸ್ಟ್ ಈ ಒಂದು ಸಮಾಜ ಸೇವೆ ಅಷ್ಟೇ ಅಲ್ಲ, ಜೊತೆಗೆ ಉತ್ತಮವಾದ ಆ್ಯಕ್ಟರ್, ನಟನೆಯಲ್ಲೂ ಸೈ, ಬರೆಯೋದ್ರಲ್ಲೂ ಕೂಡ ಸೈ. ಬಟ್ ಇದೆಲ್ಲವನ್ನು ಬದಿಗಿಟ್ಟು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಯಾಕೆ ಈ ಒಂದು ನಿರ್ಧಾರ ಅಂತ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟ್ ಆದಂತಹ ಎನ್ ನರಸಿಂಹಮೂರ್ತಿ ಅವರನ್ನ ಸ್ವಾಗತಿಸಿಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ಈ ಒಂದು ಟ್ರಸ್ಟ್ನ ಪ್ರೆಸಿಡೆಂಟ್ ಅಲ್ಲದೆ ನಿಮ್ಮನ್ನು ಸಾಮಾನ್ಯವಾಗಿ ನರಸಿಂಹಮೂರ್ತಿ ಅವರಾಗಿ ನೋಡಬೇಕು ಅಂತಂದರೆ ನೀವು ನಡೆದು ಬಂದ ಹಾದಿಗಳು ಸರ್, ಏನೆಲ್ಲ ಏರಿಳಿತಗಳನ್ನು ನೋಡ್ತಾ ಬಂದ್ರಿ, ಇದ್ರ ಬಗ್ಗೆ ನಮ್ಮ ಹತ್ರ ಮಾತಾಡ್ತಾ ಹೇಳೋದಾದರೆ. ಮೇಡಮ್, ಹೇಳಬೇಕು ಅಂತಂದರೆ ನಾನು ಬಡ ಕುಟುಂಬದಿಂದ ಬೆಳೆದಂಥ ಬಂದ ವ್ಯಕ್ತಿ. ಒಬ್ಬ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದಂಥ ಬಡತನ ಏನು ಅನ್ನೋದು ನನಗೆ ಗೊತ್ತಿದೆ. ಜೊತೆಗೆ ಒಂದು ಏನು ಅಂದರೆ, ನಾನು BSNL ಅಲ್ಲಿ ಒಬ್ಬ ನೌಕರನಾಗಿ, ಅದಾದ ನಂತರ ಒಬ್ಬ ಯೂನಿಯನ್ ಲೀಡ್ರಾಗಿ, ಬ್ಯಾಂಗ್ಳೂರು ಡಿಸ್ಟಿಕ್ ಯೂನಿಯನ್ ಸೆಕ್ರೆಟರಿ ಆಗಿದ್ದೆ, ಕರ್ನಾಟಕ ಸರ್ಕಲ್ ಲೀಡ್ರ್ ಆಗಿದ್ದೆ. ನಾನು ಕಷ್ಟ ಏನು ಅನ್ನೋದನ್ನು ನನಗೆ ಗೊತ್ತಿರೋದ್ರಿಂದ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಸು ಎಷ್ಟು ಕಷ್ಟ ಬೀಳ್ತಾರೆ, ಯಾವ ರೀತಿ ಅವರು ಸಫರ್ ಆಗ್ತಾಯಿದ್ದಾರೆ ಅನ್ನೋದೇ ಗೊತ್ತಿದೆ. ಜೊತೆಗೆ ಒಂದು ಗೋರ್ಮೆಂಟ್ ಸ್ಕೂಲಲ್ಲಿ ಓದಂಥ ಮಕ್ಕಳುಗಳು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ, ಒಂದು ಎಜುಕೇಷನ್ನು ಮಾಡೋದಕ್ಕೆ ಏನು ಪಾಡು ಬೀಳ್ತಾ ಇದ್ದಾರೆ ಅಂತ ಗೊತ್ತಿರೋದ್ರಿಂದ ನಾನು ಒಂದು ಸಂಸ್ಥೆನ ಹುಟ್ಟಾಕಬೇಕು ಅಂತ ನಾನು ಪ್ರಯತ್ನ ಮಾಡಿದೆ. ಆ ಸಂಸ್ಥೆ ಹುಟ್ಟಾಕಬೇಕು ಅಂತ ಅಂದಾಗ ನಾವು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆನ ನಾವು ಹುಟ್ಟಾಕಿತ್ತು. ಸರ್, ಈಗ ಈ ಒಂದು ಟ್ರಸ್ಟನ್ನು ಆರಂಭ ಮಾಡಬೇಕು ಅಂತಂದಾಗ, ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟನ್ನು ಆರಂಭ ಮಾಡಬೇಕು ಅಂತಿದ್ದಾಗ ಯಾಕೆ ಟ್ರಸ್ಟನ್ನು ಆರಂಭ ಮಾಡಬೇಕು ಅಂತ ನಿಮಗನ್ನಿಸ್ತು? ಅದರಲ್ಲೂ ಕೂಡ ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ಕೈಗೆಟಕೋ ಬೆಲೆಯಲ್ಲಿ ಸೈಟ್ ಸಿಗಬೇಕು, ಮನೆ ಸಿಗಬೇಕು ಅಂತ ಆ ಒಂದು ಆಲೋಚನೆ, ಆ ಥಾಟ್ ನಿಮಗೆ ಯಾವಾಗ ಬಂತು ಅಂತ ಸರ್? ಒಬ್ಬ ಎಂಪ್ಲಾಯಿ ಒಂದು ಸೈಟ್ ತೊಗೊಬೇಕು ಅಂದರೆ ಎಷ್ಟು ಕಷ್ಟ ಬೀಳ್ತಾನೆ ಅಂತ ಇವತ್ತು ಎಲ್ಲರಿಗೂ ಗೊತ್ತಿದೆ, ಇವತ್ತು ನಿಮಗೂ ಗೊತ್ತಿದೆ. ಒಂದು ಒಬ್ಬ ಎಂಪ್ಲಾಯಿ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಜೀವನ ನಡೆಸ್ತಾರೆ. ಹೌದು. ಯಾಕೆಂದರೆ ಯಾವುದೇ ಥರ ಅವನಿಗೆ ವರಮಾನ ಜಾಸ್ತಿ ಇರೋದಿಲ್ಲ. ಒಂದು ತಿಂಗಳಿಗೆ ಇಷ್ಟು ಅಮೌಂಟ್ ಬರುತ್ತೆ ಅಂದರೆ ಅದಕ್ಕೆ ಅವ್ನು ಬಾಡಿಗೆ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಪ್ರಾವಿಷನ್ ನೋಡಬೇಕು, ಮತ್ತು ಅವ್ನು ಪೆಟ್ರೋಲು, ಈ ಥರ ಒಂದು ಕ್ಯಾಲ್ಕುಲೇಷನ್ ಅದರಲ್ಲಿ ಉಳಿಸಿ ಏನೋ ನಂದು ಅಂತ ಒಂದು ಸೈಟ್ ಮಾಡಬೇಕು ಅನ್ನೋದು ಅವ್ರಿಗೆ ಆಸೆ ಇರುತ್ತೆ. ಆದರೆ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಅವ್ರಿಗೆ ಬೇರೆ ಯಾವುದೋ ಒಂದು ಸೊಸೈಟಿಲಿ ನಾವು ಸೈಟ್ನ ಪರ್ಚೇಸ್ ಮಾಡಬೇಕು ಅಂತ ಅಂದಾಗ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಇರುತ್ತೆ, ಓಕೆ. ಹಂಗಾಗಿ ಭಾಳ ಕಮ್ಮಿಗೆ ಸಿಗಬೇಕು, ಅವ್ರಿಗೆ ಯಾವುದೇ ರೀತಿ ತೊಂದರೆನೂ ಆಗಬಾರ್ದು ಅನ್ನೋ ಉದ್ದೇಶ ಇರಬೇಕು ಅಂತ ನಾವೇನು ಸುಮಾರು ಸೊಸೈಟಿಗಳಲ್ಲಿ ನೋಡಿದಾಗ ನಾವು ಯಾಕೆ ಒಂದು ಸಂಸ್ಥೆನ ಹುಟ್ಟಾಕಬೇಕು, ಒಂದು ಟ್ರಸ್ಟ್ನ ಹುಟ್ಟಾಕ್ಬೋದು, ಹುಟ್ಟಾಕಿ ಅದ್ರ ಮೂಲಕ ನಾವು ಯಾಕೆ ಕೊಡಬಾರ್ದು ಅಂತ. ಒಂದೇನು ಅಂತಂದರೆ ತುಂಬ ಡಿಮ್ಯಾಂಡ್ ಇತ್ತು ಆ ಟೈಮಲ್ಲಿ. ಏಕೆಂದರೆ 1-2 ಸೊಸೈಟಿ ಇತ್ತು. ಒಂದು BSNL ಅಂತ ಟೆಲಿಕಾಮ್ ಅಂತ ಅಂದ್ಬಿಟ್ಟು 1-2 ಸೊಸೈಟಿ ಇತ್ತು, ಅದು ಜಾಸ್ತಿ ಸೊಸೈಟಿಗಳು ಇರಲಿಲ್ಲ. ಹಂಗಾಗಿ ಜಾಸ್ತಿ ಸುಮಾರು ಅದು ಎಷ್ಟೋ ಸಾವಿರಾರು ಜನ ಅಪ್ಲೈ ಮಾಡಿದ್ರೆ ಎಷ್ಟೋ ಕೆಲವು ಜನಕ್ಕೆ ಸಿಗ್ತಾಯಿತ್ತು, ಕೆಲವು ಜನಕ್ಕೆ ಸಿಗ್ತಾ ಇರಲಿಲ್ಲ. ಹಂಗಾಗಿ ನಾವು ಒಂದು ಏನು ಟ್ರಸ್ಟ್ ಅಂತ ಯಾಕೆ ಹುಟ್ಟಾಕಬಾರ್ದು. ಆವಾಗ ನಾನೇನು ಮಾಡಿದೆ, ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ 21/4/2017ರಲ್ಲಿ ನಾನು ಸಂಸ್ಥೆನ ಸ್ಟಾರ್ಟ್ ಮಾಡಿದೆ. ಸಂಸ್ಥೆನ ಸ್ಟಾರ್ಟ್ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಮ್ಮಿ ಕೊಡಬೇಕು ಅಂತ ನಾವೊಂದು ತೀರ್ಮಾನ ಮಾಡಿ ಅದನ್ನು ನಾವೇನು ಮಾಡ್ದೋ ಅಂತ ಅಂದರೆ, ಈಗ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಡೆವಲಪ್ ಮಾಡಿ ನಾವು ಅವ್ರಿಗೆ ಅಲಾಟ್ಮೆಂಟ್ ಕೊಡಬೇಕು. ಆದರೆ ಅದನ್ನು ಏನು ಅಂದರೆ ಕಸ್ಟಮರ್ ಅಂದರೆ ಈಗ ಎಂಪ್ಲಾಯೀಸು ಮತ್ತು ಕಸ್ಟಮರ್
ಈಗ ಎಂಪ್ಲಾಯೀಸು ಮತ್ತು ಕಸ್ಟಮರ್ ಕಡೆಯಿಂದಲೇ ನಾವು ಅಮೌಂಟನ್ನು 4 ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಕಲೆಕ್ಟ್ ಮಾಡಿ, ಅದರಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟು, ಸೆಕೆಂಡ್ ಇನ್ಸ್ಟಾಲ್ಮೆಂಟು ಓನ್ಲಿ ಲ್ಯಾಂಡ್ ಬೈಯಿಂಗ್ ಅಂತ, ರಿಕ್ವೈರ್ಮೆಂಟ್ ಆಫ್ ಲ್ಯಾಂಡ್ ಅಂತ ಏನು ಹೇಳ್ತೀವೋ ಅದನ್ನು ಪರ್ಚೇಸ್ ಮಾಡಿ, ಒಂದು ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಪೇಪರ್ ಪ್ರೊಸೆಸಿಂಗ್ ಅಂದರೆ ಇವನ್ ಚೇಂಜ್ ಆಫ್ ಲ್ಯಾಂಡ್ ಇರ್ಬೋದು, ಕನ್ವೆಷನ್ ಇರ್ಬೋದು, ಪ್ಲ್ಯಾನ್ ಅಪ್ರೂವಲ್ ಇರ್ಬೋದು, ಇದೆಲ್ಲ ಥರ್ಡ್ ಇನ್ಸ್ಟಾಲ್ಮೆಂಟು ನಾವು ಕಲೆಕ್ಟ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ, ಇವನು ಫೋರ್ತ್ ಇನ್ಸ್ಟಾಲ್ಮೆಂಟ್ಗೆ ಒಂದು ಡೆವಲಪ್ಮೆಂಟು, ಆ ಡೆವಲಪ್ಮೆಂಟ್ ಮಾಡಾದಮೇಲೆ ಅಲಾಟ್ಮೆಂಟು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್, ಮತ್ತು ನೀವು ಒಂದು ಸ್ಟೇಟ್ಮೆಂಟನ್ನು ನೀಡ್ತೀರಿ, ಗ್ರಾಹಕರೇ ಡೆವಲಪರ್ಸ್ ಅಂತ. ಸೊ ಆ ಕಾನ್ಸೆಪ್ಟ್ ಏನು ಸರ್, ಯಾಕೆ ಆ ಒಂದು ಐಡಿಯಾ ನಿಮ್ಮಲ್ಲಿ ಬಂತು ಅಂತ? ಈಗ ಮುಂಚೆ ಏನಾಗ್ತಾಯಿತ್ತು ಅಂದರೆ ನಾವು ಸ್ಟ್ರೈಟಾಗಿ ಯಾವುದೇ ಸೊಸೈಟಿ ಆಗಲಿ ಟ್ರಸ್ಟ್ ಆಗಲಿ ನಾವು ಡೈರೆಕ್ಟಾಗಿ ನಾವು ಮಾಡೋಂಗಿರಲಿಲ್ಲ. ನಾವೇನು ಮಾಡಬೇಕು ಅಂದರೆ ಒಬ್ಬ ಡೆವಲಪರ್ ಮೇಲೆ ಡಿಪೆಂಡ್ ಆಗಿ ಆ ಡೆವಲಪರ್ಗೆ MOU ಕೊಟ್ಟು ಅವ್ರ ಮೂಲಕನೇ ನಾವು ಮಾಡಬೇಕಾಗಿತ್ತು. ಆದರೆ ಇಲ್ಲೇನಾಗ್ತದೆ, ಪಬ್ಲಿಕ್ಕಿಂದ ಆಗಲಿ ಎಂಪ್ಲಾಯೀಸಿಂದ ಆಗಲಿ ನಾವು ಏನು ಅಮೌಂಟನ್ನು ನಾವು ಕಲೆಕ್ಟ್ ಮಾಡ್ತೀವೋ ಅದನ್ನು ಕಲೆಕ್ಟ್ ಮಾಡಿ ಸ್ಟ್ರೈಟಾಗಿ ನಾವು ಡೆವಲಪರ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅವರು ಲ್ಯಾಂಡ್ ಪರ್ಚೇಸ್ ಮಾಡಿ, ಕನ್ವೆಷನ್ ಮಾಡಿ, ಡೆವಲಪ್ಮೆಂಟ್ ಮಾಡಿ ನಮಗೆ ಕೊಡಬೇಕು, ಇದು ಉದ್ದೇಶ. ಆದರೆ ಅವ್ರು ಅಷ್ಟೆಲ್ಲ ಮಾಡಬೇಕು ಅಂದರೆ ಯಾರೂ ಸುಮ್ಮನೆ ಮಾಡೋದಿಲ್ಲ, ಅವ್ರು ಲಾಭ ಇಟ್ಕೊಂಡೇ ಮಾಡ್ತಾರೆ. ಕೆಲವು ಕಡೆ ನಾವು ಅದನ್ನು ಹೇಳೋಕ್ಕಾಗಲ್ಲ, ಕೆಲವು ಜಿನೇನು ಇರ್ತಾರೆ, ಕೆಲವು ಜಿನೇನು ಇಲ್ಲದೆ ಇರ್ಬೋದು, ಕೆಲವು ಕಾರಣಾಂತರದಿಂದ ಲೇಟ್ ಆಗಿರ್ಬೋದು. ಹಂಗಾಗಿ ಈಗೇನಾಗ್ತಾಯಿದೆ ಅಂತಂದರೆ, ಈಗ 3 ವರ್ಷ 4 ವರ್ಷದಲ್ಲಿ ನಾವು ಅಲಾಟ್ಮೆಂಟ್ ಏನು ಕೊಡ್ತೀವಿ ಅಂತ ಹೇಳಿದ್ರು ಸುಮಾರು 5 ವರ್ಷ 10 ವರ್ಷ ಆದರೂ ಕೆಲವು ಕಡೆ ಆಗಿಲ್ಲ ಅಂತ ಹೇಳಿದ್ರು ಕಂಪ್ಲೇಂಟ್ಸ್ ಬರ್ತಾಯಿದೆ, ಯಾರು ಎಂಪ್ಲಾಯೀಸಿಂದ ಮತ್ತು ಪಬ್ಲಿಕ್ಕಿಂದ. ಆವಾಗ ನಾವೇನು ಪ್ಲ್ಯಾನ್ ಮಾಡ್ದು ಅಂದರೆ, ನಾವೇ ಯಾಕೆ ಓನಾಗಿ ನಾವು ಮಾಡ್ಬೋದು. ಒಂದು ಲ್ಯಾಂಡ್ನ ನಾವೇ ಬೈ ಮಾಡೋದು, ನಾವೇ ಸ್ಟ್ರೈಟಾಗಿ ರೈತರ ಹತ್ರ ಬೈ ಮಾಡೋದು. ಸ್ಟ್ರೈಟಾಗಿ ರೈತರ ಹತ್ರ ನಾವು ಬೈ ಮಾಡೋಕ್ಕೆ ಹೋದಾಗ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಅಂದಾಗ, ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಹೆಂಡ್ತಿದಿರಿದ್ದಾರೆ, ಇದೆಲ್ಲ ಕಾಮನ್ ಆಗಿರುತ್ತೆ, ನಮಗೆ ಗೊತ್ತಿರೋಲ್ಲ. ಈಗೇನಾಗುತ್ತೆ, ನಮ್ಮ ಹತ್ರನೂ ಅಡ್ವಾನ್ಸ್ ತೊಗೋತಾರೆ, ನಿಮ್ಮ ಹತ್ರನೂ ತೊಗೋತಾರೆ, ಇನ್ನೊಬ್ಬರ ಹತ್ರನೂ ತೊಗೋತಾರೆ, ಆದರೆ ಮೋಸ ಆಗ್ಬೋದು. ಆ ಒಂದು ಉದ್ದೇಶಕ್ಕೆ ಲೋಕಲ್ ಯಾರು ಇದ್ದಾರೋ, ಜಿನಿಯನ್ ಪರ್ಸನ್ ಯಾರಿದ್ದಾರೋ ಅಂಥವ್ರನ್ನ ಕ್ಯಾಚ್ ಮಾಡಿ ಬರೀ ಲ್ಯಾಂಡ್ ಮಾಡೋದಕ್ಕೆ ಮಾತ್ರ ನಾವು ಅವ್ರಿಗೆ MOU ಅಂತ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ MOU ಕೊಟ್ಟರು ಕೂಡ 1 ಎಕರೆಗೆ ಇಷ್ಟು ಅಂತ ನಾವು ಫಿಕ್ಸ್ ಮಾಡಿ ಅವ್ರು ಕೊಡ್ತಾಯಿದ್ದಾರೆ. ಫಿಕ್ಸ್ ಮಾಡಿ ಅದು ಸ್ಟ್ರೈಟಾಗಿ ಅವ್ರಿಗೆ 1 ಲಕ್ಷ ಆಗಲಿ 2 ಲಕ್ಷ ಆಗಲಿ ಒಂದು ಫಾರ್ಮರ್ಗೆ ಅಡ್ವಾನ್ಸ್ ಕೊಡಬೇಕು ಅಂದರೆ ನಮ್ಮ ಸಂಸ್ಥೆಯಿಂದಲೇ ನಮ್ಮ ಟ್ರಸ್ಟಿಂದಲೇ ನಾವು ಸ್ಟ್ರೈಟಾಗಿ ನಾವು ಅವ್ರಿಗೆ ಏನು RTGS ಇರ್ಬೋದು, ನೆಫ್ಟ್ ಇರ್ಬೋದು, ನಾವು ಸ್ಟ್ರೈಟಾಗಿ ಮಾಡ್ತಾಯಿದ್ವಿ. ಜೊತೆಗೆ ನಮ್ಮಲ್ಲಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಆಗ್ಬೋದು ಅಥವಾ ಸೇಲ್ ಡೀಡ್ ಆಗ್ಬೋದು, ಏನಾದ್ರು ಮಾಡ್ಕೊಬೇಕು ಅಂದಾಗ ನಮ್ಮಿಂದಲೇ RTGS ಮಾಡ್ತಾಯಿದ್ದೋ ಇಲ್ಲ DD ಕೊಡ್ತಾಯಿದ್ದೋ, ನಮ್ಮ ಒಂದು ಟ್ರಸ್ಟಿಂದಲೇ ಚೆಕ್ ಕೊಡ್ತಾಯಿದ್ದೋ. ಅವಾಗೇನಾಗುತ್ತೆ ಅಂದರೆ ಯಾವುದೇ ಥರ ಮಿಸ್ಯೂಸ್ ಆಗೋಕ್ಕೆ ಚಾನ್ಸಸ್ ಇರೋಲ್ಲ. ಕಸ್ಟಮರಿಂದ ಬಂದಂಥ ದುಡ್ಡು ಅಥವಾ ಎಂಪ್ಲಾಯೀಸಿಂದ ಬಂದಂಥ ದುಡ್ಡು ಸ್ಟ್ರೈಟಾಗಿ ನಮ್ಮ ಸಂಸ್ಥೆಗೆ ಏನು ನಮ್ಮ ಟ್ರಸ್ಟಿಗೆ ಬಂದಾಗ, ಅಲ್ಲಿಂದ ನಾವು ಸ್ಟ್ರೈಟಾಗಿ ಫಾರ್ಮರ್ಗೆ ನಮಗೆ ಹೋದಾಗ ಅಲ್ಲಿ ಏನಾಗ್ತದೆ ಅಂದರೆ, ನಮಗೆ ಲ್ಯಾಂಡು ನಾವು ಪರ್ಚೇಸ್ ಮಾಡಿದಾಗ ಡಾಕ್ಯುಮೆಂಟ್ಸ್ ನಮಗೆ ಬರುತ್ತೆ, ನಮಗೆ ಓಡಾಗುತ್ತೆ, ನಮಗೆ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗೋಲ್ಲ. ಒಂದು. ಎರಡನೇದೇನು ಅಂತಂದರೆ, ಈಗ ಲ್ಯಾಂಡ್ ನಾವು ಪರ್ಚೇಸ್ ಮಾಡಿದ್ಮೇಲೆ ಮತ್ತೆ ನಾವು ಈಗ ಕನ್ವೆಷನ್ಗೆ ಹಾಕ್ಕೊಬೇಕು, ಪೇಪರ್ ಪ್ರೊಸೆಸಿಂಗ್ ಈಗ ಡೆವಲಪರ್ ಆದರೂ ಕೂಡ ಅವರು ಹೋಗಿ ಏನೂ ಮಾಡೋದಿಲ್ಲ, ಅವರು ಇನ್ನೊಬ್ಬರನ್ನ ಏಜೆಂಟ್ ಇಟ್ಕೊಂಡೇ ಮಾಡೋದು. ಈಗ ಲ್ಯಾಂಡ್ ಮಾಡ್ಬೇಕಾದ್ರೆ ಇನ್ನೊಬ್ಬರನ್ನ ಯಾರಿಗೋ MOU ಕೊಟ್ಟು ಮಾಡೋದು, ಅಂದರೆ ಇವ್ರಿಗೆ ಲಾಭ ಮತ್ತು ಅವ್ರಿಗೆ ಲಾಭ. ಜೊತೆಗೆ ಪೇಪರ್ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಇವರೊಂದಷ್ಟು ಮಾರ್ಜಿನ್ ಇಟ್ಕೊಂಡು ಅವ್ರಿಗೊಂದಷ್ಟು ಕೊಟ್ಕೊಂಡು ಇದನ್ನು ಮಾಡಬೇಕು. ಆದರೆ ನಾವೇ ಸ್ಟ್ರೈಟಾಗಿ ನಾವು ಪೇಪರ್ ಪ್ರೊಸೆಸಿಂಗ್ ಕೊಟ್ಟಾಗ ಅವ್ರದ್ದೇನಿದೆ ನಾವು ಕೊಡಬೇಕಾಗ್ತದೆ. ಅದು ಪೇಪರ್ ಪ್ರೊಸೆಸಿಂಗು ಒಬ್ಬರು ಓಡಾಡ್ತಾರೆ, ಅದನ್ನೆಲ್ಲ A to Z ಮಾಡ್ಕೊಂಬರ್ತಾರೆ. ಪೇಪರ್ ಪ್ರೊಸೆಸಿಂಗ್ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಚೇಂಜ್ ಆಫ್ ಲ್ಯಾಂಡ್ ಇರ್ಬೋದು, ಅಲ್ಲ ಕನ್ವೆಷನ್ ಇರ್ಬೋದು, ಪ್ಲ್ಯಾನ್ ಅಪ್ರೂವಲ್ ಇರ್ಬೋದು, ಇಷ್ಟು ಕೂಡ ಅವರೆಲ್ಲ ಪ್ರೋಸೆಸ್ ಮಾಡ್ಕೊಂಬರ್ತಾರೆ. ಈಗ ಡೆವಲಪ್ಮೆಂಟ್ ಅಂತ ವಿಷಯ ಬಂದಾಗ ಅವರು ಏನಂದ್ರೆ ಕಾಂಟ್ರಾಕ್ಟ್ ಇದ್ದಾರೆ, ಡೆವಲಪ್ಮೆಂಟ್ ಮಾಡೋಕ್ಕೆ ಅವ್ರಿಗೆ ಒಬ್ಬರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಅವರು ಡೆವಲಪ್ ಮಾಡ್ತಾರೆ. ಅವ್ರು ಮಾಡೋದು ಅದೇ ಕೆಲಸ, ನಾವು ಮಾಡೋದು ಅದೇ ಕೆಲಸ. ಆದರೆ ನಾವು ಎಲ್ಲ ಹೋಲ್ಸೇಲ್ ಏನು ಅಂದರೆ ಎಲ್ಲನೂ ರಿಸ್ಕ್ ತೊಗೊಂಡು ನಾವು ಮಾಡೋದ್ರಿಂದ ಏನಾಗುತ್ತೆ, ಇದು ಡೆವಲಪರ್ಗೆ ಹೋಗುವಂಥ ಲಾಭ ಏನಿದೆಯೋ ಅದನ್ನು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಎಷ್ಟು ಕಮ್ಮಿಗೆ ಆಗುತ್ತೋ ಅಷ್ಟು ಕೊಡೋದು ಒಂದು. ಎರಡನೇದೇನು ಅಂತ ಅಂದರೆ, ಈಗ ಬೇರೆ ಡೆವಲಪರ್ಸ್ ಅಂತಂದರೆ ಏನು ಲಾಭ ಬರುತ್ತೆ, ನಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನೋಡ್ತಾರೆ. ಇಲ್ಲಿ ನಮ್ಮದು ಟ್ರಸ್ಟ್ ಇರೋದ್ರಿಂದ ಇಲ್ಲಿ ಏನಾಗ್ತದೆ ಅಂದರೆ, ಏನೇ ನಮಗೆ ಬೆನಿಫಿಟ್ ಆದರೂ ಎಷ್ಟೇ ಲಾಭ ಬಂದರೂ ಕೂಡ ನಾವು ತೊಗೊಳಕ್ಕಾಗಲ್ಲ, ನಾವು ಕ್ಲೈಮ್ ಮಾಡೋಕ್ಕಾಗಲ್ಲ. ನಾವೇನಂದರೆ ಕನ್ವೆನ್ಸ್ ಅಂತ ಕ್ಲೈಮ್ ಮಾಡ್ಬೋದು ಅಷ್ಟೇ. ನಾವೇನು ಓಡಾಡ್ತೀವೋ ಹೋಗ್ತೀವೋ ಬರ್ತೀವೋ ಅದು ಕನ್ವೆನ್ಸ್ ಅಂತ ಕ್ಲೈಮ್ ಮಾಡ್ಬೋದು ಹೊರತುಬಿಟ್ಟು ಏನೇ ಲಾಭ ಬಂದರೂ ನಾವು ತೊಗೊಳಕ್ಕಾಗಲ್ಲ.
ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಮ್ಮಿಯಲ್ಲಿ ಕೊಡಬೇಕು ಅನ್ನೋದು ಒಂದು ಐಡಿಯಾ ಇಟ್ಕೊಂಡೆ ಗ್ರಾಹಕರೇ ಡೆವಲಪರ್ ಅಂತ ಅಂದ್ಬಿಟ್ಟು ಇದನ್ನು ನಾವು ಒಂದು ಸ್ಟೇಟ್ಮೆಂಟ ಕೊಟ್ಟಿದ್ದೇವೆ. ಓಕೆ ಸರ್, ಟ್ರಸ್ಟ್ ವತಿಯಿಂದ ಈಗಾಗಲೇ ಆಗಿರುವಂತಹ ಕೆಲವೊಂದಿಷ್ಟು ಕೀ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ವೀಕ್ಷಕರೇ, ಕನಸಿನ ಸೂರು ವಿಶೇಷ ಕಾರ್ಯಕ್ರಮ ಮುಂದುವರಿದ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಕನಸಿನ ಸೂರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗಾಗಲೇ ಟ್ರಸ್ಟು ಹಲವಾರು ಪ್ರಾಜೆಕ್ಟ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ, ಎಷ್ಟೊಂದು ಮನೆಗಳಲ್ಲಿ ನಗುವನ್ನು ತಂದುಕೊಟ್ಟಿದೆ. ಸೊ ಈಗಾಗಲೇ ಆಗಿರುವಂತಹ ಪ್ರಾಜೆಕ್ಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡೋದಾದರೆ ಸರ್. ಮೇಡಮ್, ತುಮಕೂರಿನಲ್ಲಿ ಒಂದು ಟೆಲಿಕಾಮ್ ಸ್ಮಾರ್ಟ್ ಸಿಟಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಅದು ಕಂಪ್ಲೀಟ್ ಮಾಡಿ ಅಲಾಟ್ಮೆಂಟ್ ಕೊಟ್ಟಾಗಿದೆ. ಅದಕ್ಕೆ ಡೆವಲಪರ್ ಇದ್ದರು, ಅವರು ಡೆವಲಪರ್ ಜೊತೆ ಸೇರೇ ನಾವು ಮಾಡಿರೋದು ಅದು. ಈಗ ಅದು ಆದಮೇಲೆ ನಾನು ನಿಮಗೆ ಹಿಂದೆ ಹೇಳಿದಾಗೆ ವಿತೌಟ್ ಡೆವಲಪರ್ ನಾವು ಮಾಡಬೇಕು ಅಂತ ಅಂದಾಗ ಈಗ ಎರಡನೇ ಪ್ರಾಜೆಕ್ಟು ಬಂದು ಟೆಲಿಕಾಮ್ ಈಲ್ಸ್ ರೆಸಿಡೆನ್ಸಿ ಅಂತ ಮಾಡ್ತಾಯಿದ್ವಿ. ಅದು ನಿಮಗೆ ಚೇಂಜ್ ಆಫ್ ಲ್ಯಾಂಡ್ ಆಗಿ ಕನ್ವೆಷನ್ ಆಗಿ ಆಲ್ರೆಡಿ ಪ್ಲ್ಯಾನ್ ಅಪ್ರೂವಲ್ ಆಗಿದೆ. ಈಗ ಡೆವಲಪ್ಮೆಂಟು ಇನ್ನೊಂದು 15 ಡೇಸಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ಬಿಟ್ಟರೆ ಟೆಲಿಕಾಮ್ ಗ್ರೀನ್ ಈಲ್ಸ್ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು ಇನ್ನೊಂದು ತುಮಕೂರಲ್ಲೇ ಸ್ಟಾರ್ಟ್ ಆಗ್ತಾಯಿದೆ. ಈ ತುಮಕೂರಲ್ಲೇ 3 ಪ್ರಾಜೆಕ್ಟ್ ಆಯಿತು. ಅದಾದಮೇಲೆ ಮೈಸೂರಲ್ಲಿ ಒಂದು ನಮಗೆ ಟೆಲಿಕಾಮ್ ಗಾರ್ಡನ್ ಸಿಟಿ ಅಂತ ಒಂದಿದೆ, ಟೆಲಿಕಾಮ್ ಸ್ಯಾಂಡಲ್ ಸಿಟಿ ಅಂತ ಅಂದ್ಬಿಟ್ಟು ಒಂದು 2 ಪ್ರಾಜೆಕ್ಟ್ ಇದೆ. ಈಗ ಅದು ಆಲ್ರೆಡಿ ಒಂದು 10 ಎಕರೆ ನಾವು ಲ್ಯಾಂಡು ಆಲೇ ಬೈ ಮಾಡಾಗಿದೆ. ಒಂದು 10 ಎಕರೆ ನಾವು ನಾರ್ಮಲ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಈಗ ಪೇಪರ್ ಪ್ರೊಸೆಸಿಂಗು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಬ್ಯಾಂಗ್ಳೂರಿನಲ್ಲಿ ಒಂದು ಟೆಲಿಕಾಮ್ ಹೈಟೆಕ್ ಸಿಟಿ ಅಂತ ಅಂದ್ಬಿಟ್ಟು ಅದು ರನ್ನಿಂಗಲ್ಲಿದೆ. ಈಗ ಆಲ್ರೆಡಿ ಲ್ಯಾಂಡು ಕೆಲವೆಲ್ಲ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದೆ, ಕೆಲವು ಸೇಲ್ ಡಿಡೇ ಆಗಿದೆ. ಅದು ಬಿಟ್ಟರೆ ಇನ್ನೊಂದು ಟೆಲಿಕಾಮು ವುಡ್ಲ್ಯಾಂಡ್ ಸಿಟಿ ಅಂತ ಅಂದ್ಬಿಟ್ಟು ದೊಡ್ಡಬಳ್ಳಾಪುರ ಮಾಡ್ತಾಯಿದ್ದೀವಿ. ಈಗ ಅದು ಕೂಡ ಈಗ ನೆಕ್ಸ್ಟ್ ವೀಕಿಂದ ಅದು ಲ್ಯಾಂಡ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ರೀಸೆಂಟಾಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದು ಬಿಟ್ಟರೆ ಓಬಳಾಪುರದಲ್ಲಿ ಒಂದು ಟೆಲಿಕಾಮ್ ಎವರ್ ಗ್ರೀನ್ ಸಿಟಿ ಅಂತ ಅಂದ್ಬಿಟ್ಟು ಅದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದು ಕೂಡ ರಿಜಿಸ್ಟ್ರೇಷನ್ ಆಗಿದೆ. ಈಗ ರೀಸೆಂಟಾಗಿ ಅದು ಸ್ಟಾರ್ಟ್ ಆಗಿದೆ. ಅದು ಬಿಟ್ಟರೆ ಇನ್ನೊಂದು ಹೆಜ್ಜಾಲದಲ್ಲಿ ಒಂದು ಮೈಸೂರು ರೋಡಲ್ಲಿ ಕೂಡ ಒಂದು ಸ್ಟಾರ್ಟ್ ಆಗ್ತದೆ. ಮತ್ತು ಒಂದು ಕುಣಿಗಲ್ಲಲ್ಲಿ ಅಸ್ವ ರೆಸಿಡೆನ್ಸಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಅದು ಕೂಡ ರನ್ನಿಂಗಲ್ಲಿದೆ. ಈಗ ನಾವು ಎಲ್ಲೆಲ್ಲಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವೋ ಅಲ್ಲೆಲ್ಲ ನಾವು ಆಲ್ರೆಡಿ ಲ್ಯಾಂಡ್ನ ಪರ್ಚೇಸ್ ಮಾಡ್ತಾ ಹೋಗ್ತಾಯಿದ್ದೀವಿ 1 by 1. ಯಾಕಂದರೆ ಎಲ್ಲ ಟೋಟಲಾಗಿ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕಸ್ಟಮರ್ ಮೂಲಕನೇ ಅದು ಬಂದಂಗೆ ನಾವು ಮಾಡಬೇಕಾಗಿರೋದ್ರಿಂದ ಈ 1 by 1 ಎಲ್ಲ ಕಡೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಓಕೆ ಸರ್, ಈಗಾಗಲೇ ತುಮಕೂರು, ಮೈಸೂರು, ದೊಡ್ಡಬಳ್ಳಾಪುರ ಈ ರೀತಿ ವಿವಿಧ ಭಾಗಗಳಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀರಿ. ಹಾಗಾದರೆ ಈಗ ಜನರು ಕಾಂಟ್ಯಾಕ್ಟ್ ಮಾಡಬೇಕು, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ತೊಗೋಬೇಕು ಅಂತಂದರೆ ಆಫೀಸ್ ಎಲ್ಲಿ ಲೊಕೇಟ್ ಆಗಿದೆ ಸರ್? ಹೇಗೆ ರೀಚ್ ಆಗಬೇಕು ತುಮಕೂರು, ಮೈಸೂರು, ಬೆಂಗಳೂರುಗಳಲ್ಲಿ? ಮೇಡಮ್, ಇಲ್ಲಿ ಬೆಂಗಳೂರು ಗಂಗಾನಗರ, ಆರ್.ಟಿ. ನಗರ ಮೈನ್ ರೋಡಲ್ಲಿ CBI ರೋಡ್ ಅಂತ ಹೆಡ್ ಆಫೀಸ್ ಬಂದು 4th ಮೈನಲ್ಲಿದೆ. ಇನ್ನೊಂದು ಮಾರ್ಕೆಟಿಂಗ್ ಆಫೀಸ್ ಬಂದು 3rd ಮೈನಲ್ಲಿ ಒಂದಿದೆ, 5th ಮೈನಲ್ಲಿ ಒಂದಿದೆ. ಈಗ ಇಲ್ಲಿ 3 ಆಫೀಸ್ ಇದೆ. ತುಮಕೂರಲ್ಲಿ SIT ಕಾಲೇಜು ಆಪೋಸಿಟಲ್ಲೇ ಒಂದು ಬ್ರಾಂಚ್ ಇದೆ. ಮತ್ತು ಮೈಸೂರಲ್ಲಿ JP ನಗರದಲ್ಲಿ ಒಂದು ಅಕ್ಕಮಹಾದೇವಿ ಟ್ಯಾಚು ಏನು ಅದು ಪಕ್ಕದಲ್ಲೇ ಬರುತ್ತೆ. ಇದು ಯಾಕೆ ನಾವು ಮಾಡಿದ್ದೀವಿ ಅಂದರೆ ಈಗ ಅಲ್ಲೆಲ್ಲೇ ಅವ್ರಿಗೆ ಒಂದು ಸರ್ವಿಸ್ ಸಿಗಬೇಕು ಅಂತ. ಈಗ ನಾವು ಮೈಸೂರಲ್ಲಿ ಪ್ರಾಜೆಕ್ಟ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಆಫೀಸ್ ಇಟ್ಕೊಂಡ್ರೆ ಕಸ್ಟಮರ್ ಅಲ್ಲಿಂದ ಬರೋದಿಲ್ಲ, ಇಲ್ಲ ನಾವು ಇಲ್ಲಿಂದ ಅಲ್ಲಿ ಹೋಗಿ ಅವ್ರಿಗೆ ಸರ್ವಿಸ್ ಕೊಡೋಕ್ಕಾಗೋದಿಲ್ಲ. ಹಂಗಾಗಿ ಅಲ್ಲಲ್ಲೇ ಅವ್ರಿಗೆ ಸರ್ವಿಸ್ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅಲ್ಲಲ್ಲೇ ಬ್ರಾಂಚ್ಗಳನ್ನ ನಾವು ಮಾಡಿದ್ದೀವಿ. ಓಕೆ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಕನಸು ಕಂಡು ಸಾಕಾಗಿದೆ. ಆ ಕನಸನ್ನು ಸಾಕಾರ ಮಾಡ್ಕೋಬೇಕು, ನನಸು ಮಾಡ್ಕೋಬೇಕು. ನಮ್ಮದೇ ಆದಂತಹ ಸೂರು ನಮಗೆ ಬೇಕು. ತಡ ಯಾಕೆ? ಕಡಿಮೆ ದರದಲ್ಲಿ ನಮಗೆ ಮಿಡಲ್ ಕ್ಲಾಸ್ ಹಾಗೆ ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ಕೈಗೆಟಕೋ ಬೆಲೆಯಲ್ಲಿ ಸಿಗ್ತಾ ಇದೆ ಅಂದಾಗ ತಡ ಮಾಡೋದೇ ಬೇಡ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾಗಿರುವಂಥ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಎಸ್ ಸರ್. ಸರ್, ಈಗ ಈ ಒಂದು ನಿಮ್ಮ ಒಂದು ಐಡಿಯಾ ಅಥವಾ ಟ್ರಸ್ಟಿನ ಒಂದು ಉದ್ದೇಶವನ್ನು ನೋಡ್ತಾ ಹೋದರೆ ಅಫೋರ್ಡಬಲ್ ಪ್ರೈಸಲ್ಲಿ, ಕಡಿಮೆ ಪ್ರೈಸಲ್ಲಿ ಕ್ವಾಲಿಟಿಯನ್ನು ನೀಡ್ತಾ ಬಂದಿದ್ದೀರಾ ಗ್ರಾಹಕರಿಗೆ. ಸೊ ಯಾಕೆ ಪ್ರೈಸಸನ್ನು ಅಫೋರ್ಡಬಲ್ ಆಗಿ ಇಡ್ತೀರಾ? ಹೇಗಿಡ್ತೀರಾ? ಆ ಒಂದು ಮ್ಯಾನೇಜ್ ಮಾಡೋದೇ ಕಷ್ಟ ಆಗತ್ತೆ. ಹೇಗೆ ಸರ್, ಹೇಗೆ ಸಾಧ್ಯ ಅದು ಅಂತ? ಇಲ್ಲ, ನಾನು ಹಿಂದೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂದರೆ ಕಸ್ಟಮರ್
ಕಡೆಯಿಂದಲೇ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟು, ಸೆಕೆಂಡ್ ಇನ್ಸ್ಟಾಲ್ಮೆಂಟು ಅಂತ ನಾವು ಲ್ಯಾಂಡ್ ಪರ್ಚೇಸಿಂಗ್ ಅಂತಲೇ ನಾವು ತೊಗೊಂಡು, ಮತ್ತು ಥರ್ಡ್ ಇನ್ಸ್ಟಾಲ್ಮೆಂಟು ಡೆವಲಪ್ಮೆಂಟು ಅಲ್ಲ ಪೇಪರ್ ಪ್ರೊಸೆಸಿಂಗು, ಮತ್ತು ಫೋರ್ತ್ ಡೆವಲಪ್ಮೆಂಟ್ ಅಂತ ತೊಗೊಂಡಿರೋದ್ರಿಂದ ನಾವು ಹೊರಗಡೆಯಿಂದ ಯಾವುದೇ ಬ್ಯಾಂಕಲ್ಲಾಗಲಿ ಲೋನ್ ತೊಗೊಳ್ಳೋದಿಲ್ಲ. ಜೊತೆಗೆ ಏನಂದರೆ ಯಾವುದೇ ಥರ ರಾಯಲ್ಟಿ ಅಂತ ನಾವು ತೊಗೊಂಬರ. ರಾಯಲ್ಟಿ ಅಂತ ಅಂದರೆ ಈಗ ಇಷ್ಟು ಅಮೌಂಟ್ ಅಂತ ಕೊಟ್ಟರೆ 1 ಇಯರ್ಗೆ ಅದಕ್ಕೆ ನಾವು ಡಬಲ್ ಕೊಡಬೇಕಾಗ್ತದೆ. ಆ ಥರ ರಾಯಲ್ಟಿ ತೊಗೊಂಬಂದು ಕೆಲವು ಡೆವಲಪರ್ಸ್ ನಾವು ಮಾಡ್ತಾರೆ. ನಾವು ಯಾವುದೇ ಥರ ರಾಯಲ್ಟಿ ಅಮೌಂಟು ತೊಗೊಂಬರೋದಿಲ್ಲ, ಯಾವುದೇ ಬ್ಯಾಂಕಲ್ಲಿ ನಾವು ಇಂಟ್ರೆಸ್ಟ್ಗೆ ಅಂತಲೂ ತೊಗೊಂಬರೋದಿಲ್ಲ. ಇದೆಲ್ಲ ನಮಗೆ ಸೇವ್ ಆಗುತ್ತೆ. ಕಸ್ಟಮರು ಮತ್ತು ಎಂಪ್ಲಾಯೀಸ್ ದುಡ್ಡೇ ಇರೋದ್ರಿಂದ ಇದರಲ್ಲೇ ನಾವು ಮಾಡಿಕೊಡೋದ್ರಿಂದ ನಮಗೇನಾಗುತ್ತೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಮ್ಮಿ ಬೆಲೆಯಲ್ಲಿ ನಾವು ಕೊಡ್ಬೋದು. ಎಸ್ ಸರ್, ಅಂದರೆ ಗ್ರಾಹಕರೇ ಅವರೇ ನಿಂತು ಅವರು ಮನೆ ಕಟ್ಟಿಸ್ಕೊಳ್ಳೋ ರೀತಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೂಡ ನೀವು ಅವ್ರಿಗೆ ನೀಡ್ತಾ ಬರ್ತಿದ್ದೀರಾ. ಎಸ್ ಸರ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮ ಹತ್ರ ತಿಳ್ಕೊಳ್ತಾ ಹೋಗ್ತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಕನಸಿನ ಸೂರು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಕನಸಿನ ಸೂರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಸರ್, ಈಗ ಸರ್ ಟ್ರಸ್ಟ್ ಹಲವಾರು ವರ್ಷಗಳಿಂದ ಈ ಒಂದು ಲ್ಯಾಂಡನ್ನು ನೀಡೋದಷ್ಟೇ ಅಲ್ಲ, ಅಫೋರ್ಡೆಬಲ್ ಪ್ರೈಸಲ್ಲಿ ಲ್ಯಾಂಡನ್ನು ನೀಡ್ತಾ ಇದ್ದೀರಾ. ಅದೇ ಒಂದು ರೀತಿಯ ಸಮಾಜಕ್ಕೆ ನೀಡ್ತಾ ಇರುವಂತಹ ಕೊಡುಗೆ ಇದ್ದ ಹಾಗೆ ಅದರ ಜೊತೆಗೆ ಸೋಷಿಯಲ್ ಸರ್ವಿಸಲ್ಲೂ ಕೂಡ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾ ಬಂದಿದೆ ಟ್ರಸ್ಟ್. ಆ ಯೋಚನೆ ಯಾವಾಗ ಬಂತು ಸರ್, ಆ್ಯಂಡ್ ಯಾಕೆ ಈ ಇನ್ವಾಲ್ವ್ಮೆಂಟ್ ಯಾಕೆ ಬೇಕು ಅಂತ ಅನ್ನಿಸ್ತು ನಿಮಗೆ? ಮೇಡಮ್, ನಾನು ಹಿಂದೆ ಆಲ್ರೆಡಿ ಹೇಳಿದ್ದೀನಿ. ನಾನು ಒಂದು ಬಡ ಕುಟುಂಬದಿಂದ ಬೆಳೆದಂಥ ವ್ಯಕ್ತಿ, ಒಂದು ಗೋರ್ಮೆಂಟ್ ಸ್ಕೂಲಲ್ಲಿ ಓದಂಥ ವ್ಯಕ್ತಿ. ಅದು ಕಷ್ಟ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಸಾಧ್ಯವಾದ ಮಟ್ಟಿಗೆ ನಮ್ಮ ಕಷ್ಟ ಅವ್ರಿಗೆ ಬರಬಾರ್ದು, ಸಾಧ್ಯವಾದ ಮಟ್ಟಿಗೆ ನಾವು ಅವ್ರಿಗೆ ಸಹಾಯ ಮಾಡಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಒಂದು ಸೋಷಿಯಲ್ ಸರ್ವಿಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಮಗಿತ್ತು. ಹಾಗಾಗಿ ಈ ಒಂದು ಟ್ರಸ್ಟನ್ನ ನಾವು ಒಂದು ಮೆಂಬರ್ಶಿಪ್ ಅಂತ 2100 ರೂಪಾಯಿ ನಾವು ಮೆಂಬರ್ಶಿಪ್ನ ನಾವು ಕಲೆಕ್ಟ್ ಮಾಡ್ತಾಯಿದ್ವಿ. ಆ 2100 ರೂಪಾಯಲ್ಲಿ 1000 ರೂಪಾಯಿನ ವೆಲ್ಫೇರ್ ಫಂಡ್ ಅಂತಲೇ ರಿಸರ್ವ್ ಮಾಡ್ತಾಯಿದ್ವಿ. ಆ ವೆಲ್ಫೇರ್ ಫಂಡ್ ಅಂತ ಏನು ರಿಸರ್ವ್ ಮಾಡ್ತೀವೋ ಆ ಒಂದು ದುಡ್ಡಲ್ಲಿ ಈಗ ಸುಮಾರು ಏನು ಗೋರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸುಮಾರು ಒಂದು ವರ್ಷಕ್ಕೆ 5-6 ಸಾವಿರ ಜನ ಮಕ್ಕಳಿಗೆ ನಾವು ಬುಕ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಾಗಲಿ, ಅಥವಾ ಸುಮಾರು ಈಗ ನೆಲಮಂಗಲ ಹತ್ರ ಒಂದು ಸ್ಕೂಲ್ ಇದೆ, ಗೋರ್ಮೆಂಟ್ ಸ್ಕೂಲ್ ಇದೆ, ಮಿಡ್ಲಿ ಸ್ಕೂಲ್. ಅಲ್ಲಿ ಒಂದು ಸುಮಾರು 250ಇಂದ 300 ಜನಕ್ಕೆ ನಾವು ಬ್ಲೇಸರ್ಗಳನ್ನ, ಯೂನಿಫಾರ್ಮು ಬ್ಲೇಸರ್ನ ನಾವು ಕೊಟ್ಟಿದ್ದೀವಿ. ಅದಲ್ಲದೆ ಬುಕ್ಸ್ ಇರ್ಬೋದು, ಪೆನ್ನು, ಪೆನ್ಸಿಲು, ಈ ಥರ ಎಲ್ಲ ಕೊಡ್ತಾರೆ. ಅಥವಾ ಈ ದೇವಸ್ಥಾನಗಳಿಗೆ ಡೊನೇಷನ್ ಇರ್ಬೋದು. ಜೊತೆಗೆ ಒಂದು ದೇವಸ್ಥಾನ ಕೂಡ ನಾನು ನಡೆಸ್ತಾ ಇದ್ದೆ. ಒಂದು ಹಸಿರೇ ಉಸಿರು ಅನ್ನೋ ಒಂದು ಸಂಸ್ಥೆಗೆ ನಾನು ಸುಮಾರು ಒಂದು 10ರಿಂದ 15 ಸಾವಿರ ಗಿಡಗಳನ್ನ ಇದು ಮಾಡಿದ್ದೆ. ಸರ್, ಈಗ ಟ್ರಸ್ಟ್ನ ಒಂದಷ್ಟು ಫ್ಯೂಚರ್ ಪ್ಲ್ಯಾನ್ಸ್ಗಳ ಬಗ್ಗೆ, ಫ್ಯೂಚರ್ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ಸರ್? ಇವತ್ತು ದುಡ್ಡಿರೋನು ಎಲ್ಲಿ ಬೇಕಾದ್ರೂ ಸೈಟ್ ತೊಗೋತಾನೆ, ಮನೆ ಕಟ್ಕೋತಾನೆ. ಇನ್ನೊಂದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಅಂದರೆ ಕೆಲವು ಏನಾಗುತ್ತೆ, ಎಲ್ಲೋ ಒಂದು ಕಡೆ ಸೇವ್ ಮಾಡ್ಕೋತಾರೆ, ಗಂಡ ಹೆಂಡತಿ ಇಬ್ಬರು ದುಡಿತಾ ಇರ್ತಾರೆ, ಮಕ್ಕಳು ದುಡಿತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಯಾವುದೋ ಒಂದು ಸೊಸೈಟಿಲಾಗಲಿ ಟ್ರಸ್ಟಲ್ಲೋ ಇನ್ವೆಸ್ಟ್ ಮಾಡ್ತಾರೆ, ಏನೋ ಒಂದು ಸೈಟ್ ಅಂತ ಮಾಡ್ಕೋತಾರೆ. ತುಂಬ ಬಡ ಕುಟುಂಬದವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಅವರು ಇವತ್ತಿನ ಇದರಲ್ಲಿ 10ರಿಂದ 15 ಲಕ್ಷ ಇಲ್ಲಾಂದರೆ ಒಂದು ಸೈಟ್ ಬರೋದಿಲ್ಲ. ಕಮ್ಮಿ ಅಂದರೆ 10ರಿಂದ 15 ಲಕ್ಷ ಬೇಕು. ಹಂಗಾಗಿ ನನ್ನ ಒಂದು ಏನಿದೆ ಅಂತಂದರೆ ಸುಮಾರು ಒಂದು 100-200 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, ಒಂದು 50ರಿಂದ 100 ಎಕರೆ ಏನಾದರೂ ಜಮೀನು ನಮಗೆ ಸಿಕ್ಕೋದು ಅಂತ ಪಕ್ಷದಲ್ಲಿ ಭಾಳ ಕಮ್ಮಿ ರೇಟಲ್ಲಿ ಸಿಕ್ಕಿದ್ರೆ ಅಂಥ ಕಡೆ ಏನೋ ಬಯಪ್ಪ ಇರ್ಬೋದು, ಟೂಡ ಇರ್ಬೋದು, BMRD ಇರ್ಬೋದು, ಅಪ್ರೂವಲ್ ಏನು ನಾವು ಮಾಡಿಕೊಡ್ತೀವೋ ಅದೇ ಒಂದು ಬೇಸಲ್ಲಿ ಅದೇ ಥರ ಅಮ್ಯುನಿಟೀಸ್ ಕೊಟ್ಟು ಎಲ್ಲನೂ ಅಷ್ಟು ಒಂದು 5ರಿಂದ 6 ಲಕ್ಷ ಅಥವಾ 1 ಲಕ್ಷ ಹಿಂದೆ ಮುಂದೆ ಆಗ್ಬೋದು. ಆ ಒಂದು ಇದರಲ್ಲಿ ಅವ್ರಿಗೆ ಒಂದೊಂದು ಸೈಟ್ನ ಅಲಾಟ್ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ 50ರಿಂದ 100 ಎಕರೆ ನಮಗೇನೋ ಸಿಕ್ಕದಂಥ ಪಕ್ಷದಲ್ಲಿ ಅಲ್ಲಿ ಒಂದು ಸ್ಕೂಲು ಮಾಡ್ಬೋದು, ಒಂದು ಹಾಸ್ಪಿಟಲ್ಲು ಮಾಡ್ಬೋದು, ಅದೊಂದು ಸರ್ವಿಸ್ ಮಾಡಬೇಕು ಅಂತ ಇದೆ. ಸೊ ಈಗ ನಿಮ್ಮ ಟ್ರಸ್ಟಿಂದ ನಾವು ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಶ್ಯೂರಿಟಿ ಏನು ಸಿಗುತ್ತೆ ಅವರಿಗೆ? ಆ ನಂಬಿಕೆ ಹೇಗೆ ಸರ್ ಮೂಡಿಸೋದು? ನಾವು ಏನಾಗುತ್ತೆ ಅಂತಂದರೆ, ಇವಾಗ ನಾನು BSNL ಟೆಲಿಕಾಮ್ ಅಂತ ನಾನು ಇಟ್ಕೊಂಡಿದ್ದೀನಿ, ಟೆಲಿಕಾಮ್ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ. ಈಗ ಅವ್ರು ಎಂಪ್ಲಾಯ ಅಥವಾ ಔಟ್ಸೈಡರ್ಸ ಅಲ್ಲ, ಎಂಪ್ಲಾಯ್ ಆಗಿದ್ರೆ ಎಷ್ಟು ವರ್ಷದಿಂದ ಅವ್ರು ಸರ್ವಿಸ್ ಮಾಡ್ತಾಯಿದ್ದಾರೆ, ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ, ಇದನ್ನೆಲ್ಲ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಅವರ ಬ್ಯಾಕ್ಗ್ರೌಂಡು ಮತ್ತು ಅವ್ರು ಏನು ಎಂಪ್ಲಾಯ್ ಆಗಿದ್ದಾಗ ಏನು ಮಾಡ್ತಾಯಿದ್ರು,
ಅವ್ರು ಜಿನಿಯನ್ ಆಗಿದ್ರಾ ಇಲ್ವಾ ಅಂತ ಅಂದಾಗ ಸರ್ವೆ ಮಾಡಿದಾಗ ಅದು ನಿಮಗೆ ಗೊತ್ತಾಗುತ್ತೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಸರ್, ಈಗ ಲ್ಯಾಂಡ್ ಬುಕ್ ಮಾಡಬೇಕು, ಸೈಟ್ ಬುಕ್ ಮಾಡಬೇಕು ಅಂತ ಇದ್ದರೆ ಆ ಒಂದು ಪ್ರೋಸೆಸ್ ಹೇಗಿರುತ್ತೆ, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಪೇಪರ್ ಅಡ್ವರ್ಟೈಸ್ ಇರ್ಬೋದು ಅಥವಾ ಯಾವುದೋ ಒಂದು ಚಾನಲಲ್ಲಿ ನಮ್ಮದು ಅಡ್ವರ್ಟೈಸ್ ಬರ್ಬೋದು. ಅದರಲ್ಲಿ ನಂಬರುಗಳು ಕಾಂಟ್ಯಾಕ್ಟ್ ಮಾಡಿದಾಗ ಸ್ಟ್ರೈಟಾಗಿ ಇಲ್ಲಿ ಬಂದಾಗ ನಮ್ಮಲ್ಲಿ ಫ್ರೀ ವಿಸಿಟಿಂಗ್ ಇರುತ್ತೆ. ಆಫೀಸಿಂದ ಬಂದರೆ ಆಫೀಸಿಂದ ವಿಸಿಟಿಂಗ್ ಮಾಡಿಸಿ ಕರ್ಕೊಂಬರ್ತೀವಿ. ಅವ್ರಿಗೇನೋ ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಮಲ್ಲಿ ಏನಿರೋ ಡಾಕ್ಯುಮೆಂಟ್ಸು ಅದನ್ನು ನಾವು ಅವ್ರಿಗೆ ತೋರಿಸ್ತೀವಿ. ಅವ್ರಿಗೆ ಓಕೆ ನಾವು ಮಾಡ್ಬೋದು ಅಂತ ಅಂದಾಗ ನಮ್ಮಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಬಂದು 100 ರೂಪೀಸ್ ಅಪ್ಲಿಕೇಶನ್ ಇರುತ್ತೆ, 2000 ರೂಪೀಸ್ ಮೆಂಬರ್ಶಿಪ್ ಇರುತ್ತೆ. ಟೋಟಲಿ 2100 ರೂಪೀಸ್ ಮೆಂಬರ್ಶಿಪ್ ಇರುತ್ತೆ. ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟು 25% ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಒಂದು ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆದಮೇಲೆ ಒಂದು ಅಗ್ರಿಮೆಂಟ್ ಡೀಡ್ ಅಂತ ಕೊಡ್ತೀವಿ ನಾವು. ಅಗ್ರಿಮೆಂಟ್ ಡೀಡಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅವರು ಯಾವ ಪ್ರಾಜೆಕ್ಟ್ಗೆ ಬುಕ್ ಮಾಡಿದ್ದಾರೆ ಮತ್ತು ಯಾವುದು ಈ 30-40ನ 30-50ನ 58ನ ಯಾವ್ದು ಬುಕ್ ಮಾಡಿದ್ದಾರೆ ಮತ್ತು ಅದು ಏನು ಮೆಜರ್ಮೆಂಟು ಅನ್ನೋದು ಇರುತ್ತೆ ಮತ್ತು ಎಷ್ಟು ರೇಟ್ ಅಂತ ಇರುತ್ತೆ. ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸರ್, ಈಗ ಇನ್ಸ್ಟಾಲ್ಮೆಂಟ್ ಇಲ್ಲದೆ ನಮ್ಮ ಹತ್ರ ಹಣ ರೆಡಿ ಇದೆ, ಕೂಡಿಟ್ಟು ತೊಗೋಬೇಕು ಡೈರೆಕ್ಟಾಗಿ ಅಂತಂದರೆ ಡೈರೆಕ್ಟ್ ಒನ್ ಶಾಟ್ ಪೇಮೆಂಟ್ ಮಾಡಿನೂ ಕೂಡ ಲ್ಯಾಂಡ್ ತೊಗೋಬೋದಾ? ಇಲ್ಲ ಮೇಡಮ್, ಯಾಕೆಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಲ್ಯಾಂಡ್ನ ಪರ್ಚೇಸ್ ಮಾಡಿ ಕನ್ವೆಷನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಕೊಡೋದ್ರಿಂದ ನೀವು ಒಂದೇ ಪೇಮೆಂಟ್ ಕೊಟ್ಟರು ಕೂಡ ನಿಮಗೆ 2 ಇಯರ್ಸ್ ಅಂತೂ ಕಂಪಲ್ಸರಿ ವೆಯ್ಟ್ ಮಾಡಲೇಬೇಕಾಗುತ್ತೆ. ಬೆಂಗಳೂರಾದರೆ 3 to 4 ಇಯರ್ಸ್ ವೆಯ್ಟ್ ಮಾಡಲೇಬೇಕು. ನೀವು ಅಷ್ಟು ಅಮೌಂಟು ಕೊಟ್ಬಿಟ್ಟು ನಾನು 4 ಇಯರ್ಸ್ ವೆಯ್ಟ್ ಮಾಡ್ತೀನಿ ಅಂದರೆ ತೊಂದರೆ ಇಲ್ಲ. ಸರ್, ಈಗ ಬ್ಯಾಂಗ್ಳೂರಲ್ಲಿ 4 ಇಯರ್ಸ್ ಆಗುತ್ತೆ, ತುಮಕೂರು ಹೊರಗಡೆ ಅಂದರೆ ಒಂದು 2 ವರ್ಷ ಅಂತ ಹೇಳಿದ್ರಿ. ಅಮೌಂಟ್ ಪೇ ಮಾಡ್ತಾ ಇರ್ತಾರೆ ಇನ್ಸ್ಟಾಲ್ಮೆಂಟಲ್ಲಿ, ಮಧ್ಯದಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ, ರಿಫಂಡ್ ಬೇಕು ಅಂತಂದಾಗ ರಿಫಂಡ್ ಈಸಿಯಾಗಿ ಸಿಗುತ್ತಾ? ಆ ಪ್ರೋಸೆಸ್ ಏನಿರುತ್ತೆ ಸರ್? ಮೇಡಮ್, ಅದು ರೀಫಂಡ್ ಸಿಗುತ್ತೆ. ಆದರೆ ಏನಾಗುತ್ತೆ ಅಂದರೆ ಇವರು ನಮಗೆ ಇನ್ಸ್ಟಾಲ್ಮೆಂಟು ಬೇಸಿಸಲ್ಲಿ ಪೇ ಮಾಡ್ತಾರೆ ಅಂತಂದರೆ ಅದು ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಡೆವಲಪ್ ಮಾಡಿ ನಮ್ಗೆ ಅಲಾಟ್ಮೆಂಟ್ ಕೊಡೋದಕ್ಕೆ ಅಂತ ಅವರು ನಮಗೆ ಪೇಮೆಂಟ್ ಮಾಡೋದು. ಈಗ ಏನಾಗುತ್ತೆ ಅಂದರೆ ಏನೋ ಮೆಡಿಕಲ್ ಗ್ರೌಂಡ್ ಇರ್ಬೋದು ಅಥವಾ ಏನೋ ಮಕ್ಕಳಿಗೆ ಮ್ಯಾರೇಜ್ ಇರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಇರ್ಬೋದು, ಏನೋ ಎಮರ್ಜೆನ್ಸಿ ಅಂತ ಬಂದಾಗ ಅದು ಏನು ರೀಸನ್ ಅಂತ ಕರೆಕ್ಟಾಗಿ ಕೊಟ್ಟಾಗ ಅದು ಲ್ಯಾಂಡ್ಗೆ ಹಾಕಿ ಇನ್ವೆಸ್ಟ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಅಮೌಂಟು ಇರೋದಿಲ್ಲ. ಹಂಗಾಗಿ ಏನಾಗುತ್ತೆ, ಅವರು ನಮಗೆ ಲೆಟ್ರ್ ಕೊಟ್ಟಂಥ ಟೈಮಲ್ಲಿ ಒಂದು 3 to 4 ಮಂತ್ಸ್ ಟೈಮ್ ತೊಗೊಂಡು ನಾವು ರೊಟೇಟ್ ಮಾಡೇ ಕೊಡಬೇಕು. ಯಾಕೆಂದರೆ ನೆಕ್ಸ್ಟ್ ಏನಾಗುತ್ತೆ, ಫರ್ದರು ಬುಕ್ಕಿಂಗ್ ಬರ್ತಾ ಇರ್ತವೆ, ಇಲ್ಲ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬರುತ್ತೆ. ಆ ಒಂದು ಅಮೌಂಟಲ್ಲಿ ನಾವು ಅದನ್ನು ರೀಫಂಡ್ ಮಾಡ್ತಾ ಹೋಗ್ತೀವಿ. ಈಗ ಅಲಾಟ್ಮೆಂಟ್ ಅಂತೆಲ್ಲ ಬಂದಾಗ ಯಾವ ರೀತಿ ಅಲಾಟ್ ಮಾಡ್ತೀರಾ ಸರ್? ಅದು ಬಂದು ಸೀನಿಯಾರಿಟಿ ಬೇಸಿಸಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಮೇಡಮ್. ಸರ್, ಈಗ ಕೆಲವರು ಸ್ಪೆಸಿಫಿಕ್ ಆಗಿ ಯೋಚನೆ ಮಾಡ್ತಾರೆ, ನನಗೆ ಸೌತ್ ಫೇಸಿಂಗ್ ಬೇಕು, ನಾರ್ತ್ ಫೇಸಿಂಗ್ ಬೇಕು, ಕಾರ್ನರ್ ಸೈಟ್ ಬೇಕು ಅಂತ. ಸೊ ಆ ಆಪ್ಷನ್ ಕೂಡ ಇಲ್ಲಿ ಸಿಗುತ್ತಾ? ಖಂಡಿತ ಸಿಗುತ್ತೆ ಮೇಡಮ್. ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ಈಸ್ಟ್ ಫೇಸಿಂಗ್ ಬೇಕು, ನಾರ್ತ್ ಬೇಕು ಅಂತಂದರೆ ನಾವು ಅಪ್ಲಿಕೇಶನ್ ನೋಟ್ ಮಾಡಿ ಕೊಡೋಕ್ಕೆ ಹೇಳ್ತೀವಿ, ತೊಗೋತೀವಿ. ಕಾರ್ನರ್ ಸೈಟ್ ಅಂದರೆ 10% ಎಕ್ಸ್ಟ್ರಾ ಅಂತ ಹೇಳ್ತೀವಿ, ಅದನ್ನು ನಾವು ತೊಗೋತೀವಿ. ಆದರೆ 10% ಅಮೌಂಟು ನಾವು ಈಗ ತೊಗೊಳ್ಳೋದೇ ಇಲ್ಲ, ಲಾಸ್ಟಿಗೆ ನಾವು ತೊಗೋತೀವಿ. ಸೀನಿಯಾರಿಟಿ ಬೇಸಸ್ಸು ಕಮ್ಮಿ ಯಾರಿಗಿರ್ತದೋ ಅವ್ರಿಗೆಲ್ಲ ಏನು ಅವ್ರಿಗೆ ಈಸ್ಟು ವೆಸ್ಟು ಏನು ನಾರ್ತ್ ಅಂತ ಏನು ಅವರು ಅಪ್ಲಿಕೇಶನಲ್ಲಿ ನೋಟ್ ಮಾಡಿರ್ತೀರೋ ಅವ್ರಿಗೆಲ್ಲ ಅಲಾಟ್ಮೆಂಟು ಆರಾಮಾಗಿ ಸಿಗುತ್ತೆ. ಲಾಸ್ಟಿಗೆ ಬಂದವ್ರಿಗೆ ಹೇಳೋಕ್ಕಾಗಲ್ಲ, ನಾವು ಹೇಳ್ತೀವಿ ಮುಂಚೆನೇ. ಈಗ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಸಿಕ್ಕಿದ್ರೆ ನಾವು ಕೊಡ್ತೀವಿ, ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಒಂದು ಕನಸಿನ ಸೂರನ್ನು ಕಟ್ಕೋಬೇಕು, ಅದಕ್ಕೆ ಒಂದು ಒಳ್ಳೆಯ ಜಾಗದಲ್ಲಿ ನಮಗೆ ಕೈಗೆಟುಕುವ ದರದಲ್ಲಿ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ, ನಿಮಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳು ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕನಸಿನ ಸೂರನ್ನು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.